ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೂನಾ ಗೋಸ್ಟ್ ಮತ್ತು ಪಾಯಸ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಮಟನನ್ನು ತಂದು ಕ್ಲೀನ್ ಮಾಡ್ತಾ ಇದ್ದೀವಿ. ಕ್ಲೀನ್ ಮಾಡುವಾಗ ಅಲ್ಪ ಸ್ವಲ್ಪ ಫ್ಯಾಟನ್ನು ತೆಗೆದು ಇವಾಗ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಬೌಲನ್ನು ಇವಾಗ ಈರುಳ್ಳಿನ ಹಚ್ಚಲಿಕ್ಕೆ ತಂದಿದ್ದಾನೆ. ನಮ್ಮದು ಪ್ರೊಫೆಷ್ನಲ್ ಶೆಫ್ ಇದ್ದಾರೆ, ಅವರು ಚಾಪ್ ಮಾಡ್ತಾರೆ ನೋಡಿ, ಹೆಂಗೆ ಪ್ರೊಫೆಷ್ನಲ್ ಆಗಿ ಕಟ್ ಮಾಡ್ತಾರೆ ನೋಡಿ ಹೆಂಗೆ ಸ್ಲೈಸ್ ಮಾಡೋದಂದರೆ ಹಿಂಗೆ ಮಾಡೋದಂದರೆ ಪ್ರೊಫೆಷ್ನಲಿಸಮ್ ಟು ಇಟ್ಸ್ ಬೆಸ್ಟ್. ಆ ಥರ ಮಾಡ್ತಾರೆ ನೋಡಿ. ನಗಡೋದು ಅದರಲ್ಲಿ ಇವಾಗ ಅಳ್ತಾರೆ ನೋಡಿ. ಸ್ವಲ್ಪ ಹೊತ್ತಲ್ಲೇ ಕಣ್ಣೀರು ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಈರುಳ್ಳಿಯ ಪ್ರಭಾವ. ಅದನ್ನು ಇವಾಗ ನೋಡಿ ಹೆಂಗೆ ಮಸಾಲೆ ಎಲ್ಲ ಹಾಕ್ತಾರೆ ನೋಡಿ. ಇವಾಗ ಇದರಲ್ಲಿ ಹಾಕಿ ಈರುಳ್ಳಿನ ಬೇಯಿಸಿ ನಾವು ಮಟನ್ನ ಹಾಕ್ತಿದ್ದೀವಿ. ಸೊ ದ್ಯಾಟ್ ತುಂಬಾ ಬೇಯಬೇಕಲ್ಲ. ಹೆಂಗಾದರೂ ಮಟನ್ ಅಂದರೆ ಅಲ್ಪ ಸ್ವಲ್ಪ ಅಲ್ಲ, ಅದಕ್ಕೆ ಬೇಯಲಿಕ್ಕೆ ಹಾಕ್ತಿದ್ದೀವಿ. ಬೇಯಿಸಿ ಮಸಾಲೆ ಎಲ್ಲ ಹಾಕ್ತಿದ್ದೀವಿ. ಏನು ಮಸಾಲೆ ಹಾಕ್ತಿದ್ದಾನೆ ಅಂತ ದೇವ್ರ ಹಣೆ ಗೊತ್ತಿಲ್ಲ. ಈ ಕಡೆಯಿಂದ ಪಾಯಸ ಹಾಕ್ತಿದೆ, ಆ ಕಡೆಯಿಂದ ಮಟನ್ ಬೂನಾ ಗೋಸ್ಟ್ ಆಗ್ತಿದೆ. ಅದಕ್ಕೆ ಖಾರ ಪುಡಿ, ನಿಮ್ಮದು ಹಳದಿ ಹುಡಿ, ಪೆಪ್ಪರು ಎಲ್ಲ ಹಾಕ್ತಿದ್ದಾರೆ. ಸಾಲ್ಟು ನಮಗೆ ಗೊತ್ತಿಲ್ಲ ಎಷ್ಟು ಹಾಕ್ಬೇಕಂತ, ಬಟ್ ಆದರೂ ಹಾಕ್ತಾಯಿದ್ದೀವಿ. ಈ ಕಡೆ ಪಾಯಸ ಬೇಯ್ತಾನೇ ಇದೆ. ಏನು ಮಾಡೋಕ್ಕಾಗಲ್ಲ, ಕಾಯಬೇಕಾಗತ್ತೆ. ಮಟನ್ ಅಂದರೆ ತುಂಬಾ ಹೊತ್ತಾಗುತ್ತೆ ಇದು ಆಗೋಕ್ಕೆ. ಇವಾಗ ಸಾಲ್ಟ್ ಹಾಕ್ತಿದ್ದಾರೆ ನೋಡಿ. ನಮ್ಮದು ಪ್ರೊಫೆಷ್ನಲ್ ಶೆಫ್ ಅಂದರೆ ಅವರು ಆ್ಯಕ್ಚುಲಿ ಹೋಗ್ಬೋದು ನಮ್ಮದು ಕುಕಿಂಗ್ ಚಾನಲ್ಗೆ, ಬಟ್ ಏನೋ ಅವರಿಗೆ ಟೈಮ್ ಸಿಗ್ತಿಲ್ಲ ಅಂತ ಅದಕ್ಕೆ ಗೊತ್ತಿಲ್ಲ. ನೋಡಿ ಹೆಂಗೆ ಬರ್ತಿದೆ ನೋಡಿ. ಓಹೋ, ಸೂಪರಾಗಿ ಬರ್ತಿದೆ ನೋಡಿ. ಇವಾಗ ಮಟನ್ ಸೂಪರ್ ಟೇಸ್ಟಲ್ಲಿ ಬರ್ತಿದೆ ನೋಡಿ. ಇವಾಗ ಪೆಪ್ಪರ್ ಪೌಡರ್ ಸೂಪಿಗಂತೂ ಖಾರವಾಗಿ ಬರಬೇಕು. ಅದಕ್ಕೋಸ್ಕರ ನೋಡಿ ಹಾಕ್ತಿದ್ದಾರೆ ನೋಡಿ. ವಿಸಿಲ್ ಅಂತೂ ಬೇಕೇ ಬೇಕು ಕುಕ್ಕರಲ್ಲಿ ಬೇಯಿಸೋದು. ಬೂನಾ ಗೋಸ್ಟ್ ನೋಡಿ ಹೆಂಗೆ ವಾವ್ ಥರ ಬರುತ್ತೆ ನೋಡಿ ಹೆಂಗೆ ಬೇಯ್ತಿದೆ ನೋಡಿ. ಓಹೋ, ಮಸಾಲ ಹೆಂಗೆ ಬರ್ತಿದೆ, ಸೂಪರ್ ಆಗಿರುತ್ತೆ ನೋಡಿ.